ಯಾವ ಕಾರಣಕ್ಕಾಗಿ ಅವರಿಗೆ ಗೇಟ್ ಪಾಸ್ ಕೊಡಲಾಗಿದೆ ಅನ್ನುವಂತ ಅನೇಕ ಕಾರಣಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಆಪರೇಷನ್ ಕಮಲ ಗೊತ್ತಾದ ಮೇಲೂ ಕೂಡ ಸೈಲೆಂಟ್ ಆಗಿದ್ದು ಶಾಸಕರನ್ನ ಬಿಜೆಪಿಗೆ ಹೋಗದಂತೆ ತಡೆಯದೆ ಸುಮ್ಮನಿದ್ದಿದ್ದು ಪಕ್ಷದ ಒಳಗೆ ಚರ್ಚೆ ಆದಂತಹ ವಿಷಯಗಳೆಲ್ಲವೂ ಕೂಡ ಸೋರಿಕೆ ಆಗ್ತಾ ಇದ್ದಿದ್ದು ಹೀಗಾಗಿ ದಿನೇಶ್ ಗುಂಡೂರಾವ್ ಅವರನ್ನ ಹೊರಗಿಟ್ಟು ಈಗ ಕೆಸಿ ವೇಣುಗೋಪಾಲ್ ಅವರು ಸಭೆಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಈಗ ಇರುವಂತಹ ಪ್ರಶ್ನೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ಗೆ ಕಿಮ್ಮತ್ತಿಲ್ವಾ ಅನ್ನುವ ಪ್ರಶ್ನೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಿಭಾಯಿಸುವ ಸಾಮರ್ಥ್ಯವೇ ಇಲ್ವಾ? ಅನೇಕ ಕಾರಣಗಳನ್ನ ಇಟ್ಕೊಂಡು ಈಗ ಆಪರೇಷನ್ ಕಮಲ ಗೊತ್ತಾದ ಮೇಲೆ ಕೂಡ ಇವರು ಸೈಲೆಂಟ್ ಆಗ್ತಾರೆ. ಶಾಸಕರನ್ನ ಬಿಜೆಪಿಗೆ ಹೋಗದ ಹಾಗೆ ತಡೆಯದೆ ಸುಮ್ಮನೆ ಇರ್ತಾರೆ. ಪಕ್ಷದ ಒಳಗೆ ಆದಂತಹ ಸಾಕಷ್ಟು ವಿಷಯಗಳು ಚರ್ಚೆ ಆದಂತಹ ವಿಷಯಗಳು ಸೋರಿಕೆ ಆಗ್ತಾ ಇತ್ತು. ಇವೆಲ್ಲವೂ ಅನುಮಾನಗಳು ಈಗ ದಿನೇಶ್ ಗುಂಡೂರಾವ್ ಅವರ ಮೇಲೆ ಇದ್ದಂತಹ ಕಾರಣಕ್ಕಾಗಿ ಕೆಸಿ ವೇಣುಗೋಪಾಲ್ ಅವರು ದಿನೇಶ್ ಗುಂಡೂರಾವ್ ಅವರನ್ನೇ ಹೊರಗಿಟ್ಟು ಈಗ ಸಭೆಯನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಸಾಕಷ್ಟು ಚರ್ಚೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಒಂದ್ ಕಡೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇಮಕ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳನ್ನ ಕುರಿತು ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇದೆ. ಆ ಒಂದು ಸಭೆಯನ್ನ ಕೂಡ ಕರೆಯಲಾಗಿದೆ. ಆದ್ರೆ ಈ ಸಭೆಗೆ ಈಗ ಕೆಪಿಸಿಸಿ ಅಧ್ಯಕ್ಷರನ್ನೇ ಹೊರಗೆ ಹಾಕಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರನ್ನೇ ಹೊರಗಿಟ್ಟಿದ್ದಾರೆ. ಹೊರಗಿರುವಂತಹ ದೃಶ್ಯಗಳನ್ನ ಕೂಡ ನೀವು ಈಗಾಗಲೇ ನ್ಯೂಸ್ 18 ಕನ್ನಡದಲ್ಲಿ ನೀವು ಗಮನಿಸಬಹುದು. ದಿನೇಶ್ ಗುಂಡೂರಾವ್ ಅವರಿಗೆ ಈ ಒಂದು ಸಭೆಯ ಒಳಗೆ ಹೋಗೋದಿಕ್ಕೆ ಅವಕಾಶ ಇಲ್ಲ. ಅವರನ್ನೇ ಹೊರಗಿಟ್ಟು ಈಗ ಸಭೆಯನ್ನ ಮಾಡಲಾಗ್ತಾ ಇದೆ. ಸಭೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಆದ್ರೆ ಎಲ್ಲೂ ಕೂಡ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ಕಾಣೋದೇ ಇಲ್ಲ. ಅವರನ್ನ ಹೊರಗಿಟ್ಟು ಸಭೆಯನ್ನ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕಸಿವಿಸಿಯಿಂದ, ಸಾಕಷ್ಟು ಬೇಸರದಿಂದ ಕೂತ್ಕೊಂಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು.